बेळगाव महानगरपालिका आणि स्थानिक स्वराज्य संस्थांना महसूल मिळावा यासाठी सरकारी जागेवर अनधिकृतपणे खरेदी केलेल्या भूखंडांसाठी बी खाते देण्याचा निर्णय सरकारने घेतलाय. बेळगाव महानगरपालिका, गोकाक, निपाणी नगर परिषद आणि नगरपंचायतींच्या हद्दीमध्ये एकूण 4.54 लाख मालमत्ता आहेत, ज्यापैकी 68% अनधिकृत आहेत. यामुळे स्थानिक संस्थांना अपेक्षित महसूल मिळत नाही आणि बरेच नागरिक आवश्यक कागदपत्रांविना अडचणीत आहेत. या समस्येच्या शाश्वत समाधानासाठी सरकारने बी खाते योजना राबवण्याचा निर्णय घेतलाय. यासाठी महानगरपालिका, नगरपरिषदा आणि 38 स्थानिक संस्थांमध्ये अनधिकृत वसाहती, भूखंड, इमारती आणि मालमत्तांची मोजणी करण्यासाठी सर्वेक्षण सुरू करण्यात आले. सर्वेक्षणासाठी 40हून अधिक अधिकाऱ्यांची टीम तयार करण्यात आली असून सर्वेक्षण आणि नियोजन विभागाच्या अधिकाऱ्यांना कामाला लावण्यात आलं आहे. मार्च 1 पर्यंत 1 लाखाहून अधिक मालमत्तांना बी खाते देण्याचा उद्दिष्ट ठेवण्यात आलंय. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಕಂದಾಯ ಸಚಿವರು ಹಾಗೂ ಮಾನ್ಯ ಅರ್ಬನ್ ಡೆವಲಪ್ಮೆಂಟ್ ಸಚಿವರ ಆದೇಶದ ಮೇರೆಗೆ ಇಡೀ ರಾಜ್ಯದಲ್ಲಿ ಈಗ ಬಿ ಖಾತೆ ಅಭಿಯಾನವನ್ನು ಶುರು ಮಾಡಲಾಗಿದೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿಯೂ ಬಿ ಖಾತಾ ಅಭಿಯಾನವನ್ನು ನಾವು ಈಗಾಗಲೇ ಶುರು ಮಾಡಿಕೊಂಡಿದ್ದೀವಿ. ಹಳೆ ಸರ್ವೆ ಪ್ರಕಾರ ಒಟ್ಟು ಬೆಳಗಾವಿ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಟ್ಟು ಸೇರಿ 4,54,000ಕ್ಕೂ ಹೆಚ್ಚು ಆಸ್ತಿಗಳಿದ್ದಾವೆ. ಆದರೆ ಈ ಸರ್ವೆ ಆದ ನಂತರನೂ ಸುಮಾರು ಆಸ್ತಿಗಳು ಇದರಲ್ಲಿ ಸೇರಿಕೊಂಡಿದ್ದಾವೆ. ಅಧಿಕೃತ ಆಸ್ತಿಗಳು, ಅನಧಿಕೃತ ಆಸ್ತಿಗಳು ಹಾಗೂ ಅಕ್ರಮ ಆಸ್ತಿಗಳೂ ಇದ್ದಾವೆ. ಈಗಿನ ಸುತ್ತೋಲೆ ಪ್ರಕಾರ ಅನಧಿಕೃತ ಆಸ್ತಿಗಳಿಗೆ ಈ ಒಂದು ಸುವರ್ಣ ಅವಕಾಶ ನೀಡಲಾಗಿದೆ. ಈಗಾಗಲೇ 98,000 ಬಿ ರಿಜಿಸ್ಟರ್ ಅಪ್ಲಿಕೇಶನ್ಸ್ನು ನಾವು ಪ್ರಾಸೆಸ್ ಮಾಡಿ ಆ ಬಿ ಖಾತಾವನ್ನು ನಾವು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಟ್ಟಿದ್ದೀವಿ. ಒಂದು ಪಾಯಿಂಟ್ ಏನು ನಮ್ಮ ಗಮನಕ್ಕೆ ಬಂತಂದರೆ, ಈಗಿನ ಸಿಚುವೇಷನಲ್ಲಿ ಎಷ್ಟು ಆಸ್ತಿಗಳಿದ್ದಾವೆ ಅಂತ ಹೇಳಿ ಒಂದು ತಪಾಸಣೆ ಆಗಬೇಕು, ಸರ್ವೆ ಆಗಬೇಕಂತ ಹೇಳಿ ನಮಗೆ ಹೇಳಿದರು. ಆ ನಿಟ್ಟಿನಲ್ಲಿ ಮೊನ್ನೆ ನಾನು ಮೀಟಿಂಗ್ ಮಾಡಿ ಕಾರ್ಪೊರೇಷನ್ ಕಮಿಷನರ್ ಹಾಗೂ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳ ಜೊತೆ ಅವರಿಗೆ 3 ದಿನದ ಕಾಲಾವಕಾಶ ಕೊಟ್ಟಿದ್ದೀನಿ. ಹೆಸ್ಕಾಮ್ ಕನೆಕ್ಷನ್ಸ್ ಮುಖಾಂತರ ಹಾಗೂ ನಮ್ಮ ರೆವೆನ್ಯೂ ಲೇಔಟ್ ಡೀಟೇಲ್ಸ್ ಮುಖಾಂತರ ಎಷ್ಟು ಆಸ್ತಿಗಳಿದ್ದಾವೆ ಅದರದ್ದು ಒಂದು ತನಿಖೆ ನಡೆಸಿ ಎಲ್ಲ ಓಣಿಗಳಲ್ಲಿ ಟಾಮ್ ಮಾಡಿ ಮನವೊಲಿಸಿ ಈ ಬಿ ಖಾತಾ ರಿಜಿಸ್ಟರ್ ಅಪ್ಲಿಕೇಶನ್ಸ್ನು ಪ್ರಾಸೆಸ್ ಮಾಡಬೇಕಂತ ನಾನು ಅವರಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ಸದ್ಯಕ್ಕೆ ಸರ್ವೆ ನಡೀತಾ ಇದೆ. ಇನ್ನೊಂದು 2 ದಿವಸದ ನಂತರ ಪುನಃ ರಿವ್ಯೂ ಮಾಡಿ ಎಲ್ಲರಿಗೂ ಈ ಅವಕಾಶ, ಈ ಸುವರ್ಣ ಅವಕಾಶ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ತಮ್ಮ ಪರವಾಗಿ, ತಮ್ಮ ಮುಖಾಂತರ ನಾನು ಮನವಿ ಮಾಡಿಕೊಳ್ತಾ, ಇದರಿಂದ ಸಾರ್ವಜನಿಕರು ಅವರಿಗೆ ಒಂದು ರೀತಿಯ ಸವಲತ್ತು ಸಿಗ್ತಾ ಇದೆ. ಅದೇ ರೀತಿ ಸರ್ಕಾರಕ್ಕೂ ಸ್ವಲ್ಪ ಮಟ್ಟದ ಆದಾಯನೂ ಬರ್ತಾ ಇದೆ. ಇದು ಬರೀ 3 ತಿಂಗಳ ಕಾಲಾವಧಿನಲ್ಲಿ ಈ ಅವಕಾಶ ಸರ್ಕಾರದಿಂದ ಕೊಟ್ಟಿದ್ದಾರೆ. ಪುನಃ ಇದು ಎಕ್ಸ್ಟೆಂಡ್ ಆಗಲ್ಲ. ಅದರಿಂದ ಎಲ್ಲರೂ ಈ ಒಂದು ಸುವರ್ಣ ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇವೆ. ಏಜೆಂಟ್ಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏಜೆಂಟ್ಸ್ ಮುಖಾಂತರ ಹೋಗೋ ಅವಶ್ಯಕತೆನೇ ಇಲ್ಲ. ಎಲ್ಲ ಪ್ರೊಸೀಜರ್ ಆನ್ಲೈನ್ ಇದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಒಂದು ಸತಿ ತಾವು ತಮ್ಮ ಮೊಬೈಲ್ ಫೋನ್ ಓಪನ್ ಮಾಡಿ 1-2 ಸರ್ಚ್ ಪಾಯಿಂಟ್ಸ್ ಮಾಡಿದಿರಂದರೆ ಎಲ್ಲ ಡೀಟೇಲ್ಸ್ ತಮಗೆ ಸಿಗ್ಬಿಡುತ್ತೆ. ದಯವಿಟ್ಟು ಏಜೆಂಟ್ ಮುಖಾಂತರ ಹೋಗೋ ಪರಿಸ್ಥಿತಿ ಉದ್ಭವ ಆಗಲಿಲ್ಲ, ಅವಶ್ಯಕತೆಯೂ ಇಲ್ಲ. ನನ್ನ ಪ್ರಕಾರ ಸಾರ್ವಜನಿಕರು ತಮ್ಮ ಕೆಲಸವನ್ನು ತಾವೇ ಮಾಡ್ಕೋಬೇಕು. ಎಲ್ಲ ಆಟೋಮೇಟೆಡ್ ಇದೆ, ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಕಡೆ ಆಲ್ರೆಡಿ ಸಂಖ್ಯೆ ಇದೆ, ಎಷ್ಟು ಅನಧಿಕೃತ ಮನೆಗಳಿದ್ದಾವೆ. ನೀವು ಬರೀ ಅಪ್ಲಿಕೇಶನ್ ಹಾಕಿ, ಬರೀ ಹಿಂದಿನ ವರ್ಷದ್ದು ಏನು ತೆರಿಗೆ ಇದೆ
ಅದರದ್ದು ಡಬಲ್ ಕಟ್ಬಿಟ್ಟಿದ್ದೀರಂದರೆ ಮುಗೀತು ಕೆಲಸ. ಇಷ್ಟು ಹೇಳ್ತಾ ಮಗದೊಮ್ಮೆ ತಮ್ಮ ಮುಖಾಂತರ ಎಲ್ಲ ಪ್ರೇಕ್ಷಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಈ ಸುವರ್ಣ ಅವಕಾಶವನ್ನು तावेलरू सद्बळके ಮಾಡಿಕೊಳ್ಳಿ. मुख्यमंत्री सिद्धरामय्या यांनी जिल्हाधिकाऱ्यांना, मुख्य कार्यकारी अधिकाऱ्यांना आणि नियोजन अधिकाऱ्यांना बी खाते अभियान त्वरित राबवण्याचे निर्देश दिलेत. बेंगळूर महानगरपालिका आणि इतर स्थानिक संस्थांच्या अनधिकृत आणि महसूल वसाहतींना नागरी सुविधा मिळाव्यात व सरकारला कर मिळावा यासाठी 3 महिन्यात बी खाते वाटप पूर्ण करण्याचा आदेश देण्यात आलाय. स्थानिक संस्थांमध्ये बी खाते मिळवण्यासाठी दलालांची मोठी साखळी तयार झाली असून महसूल कर्मचारी दलालांमार्फतच दस्तऐवज मंजूर करत आहेत. त्यामुळे मालकांना मूळ कागदपत्रे मिळत नाहीत. यावर जिल्हा प्रशासनानं हस्तक्षेप करून प्रक्रियेत पारदर्शकता आणावी अशी मागणी नागरिकांकडून केली जात आहे. ब्युरो रिपोर्ट KMM मराठी, बेळगाव.